ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರ್ಗವ್ ಅವ್ರೆ, ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ ಸ್ಕೂಲ್ ಲೈಫ್ ಮತ್ತೆ ಕಾಲೇಜ್ ಲೈಫ್ ಜರ್ನಿ ಹೇಗಿತ್ತು ಅಂತ ಹೇಳಿ. ನೀವು ಸ್ಕೂಲ್ ಕಾಲೇಜ್ ಲೈಫ್ ಟೈಮಲ್ಲೇ ಆಲ್ಮೋಸ್ಟ್ ಮೂವೀಸ್ಗೆ ಹೋಗ್ತಾ ಇದೆ, ಮೂವೀಸ್ ಆಗ್ಲಿಂದನೇ ನಂಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ. ನೀವಿನ್ನು ಮೂವಿಗೆ ನೀವು ಸಾಕಷ್ಟು ವೆಬ್ ಸೀರೀಸ್ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ, ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನ ಕೂಡ ಮಾಡಿದೀರಾ. ಯಾವ ರೀತಿ ಹೇಗೆ ಇಂಟ್ರೆಸ್ಟ್ ಬಂತು ನಾನು ಇದೇ ಫೀಲ್ಡ್ ನ ಆಯ್ಕೆ ಮಾಡ್ಕೊಳ್ಬೇಕು, ಹೇಗೆ ಹೋಗ್ಬೇಕು ಅನ್ನುವಂಥದ್ದು? ಅದೇ ನಾನು ಹೇಳ್ದಂಗೆ ಇದು ಆಯ್ಕೆ ಅನ್ನೋದಕ್ಕಿಂತ ನನ್ನ ಒಂದು ಕನಸಾಗಿತ್ತು. ಸೊ ನನ್ನ ಸಿನಿಮಾದಲ್ಲಿ ಒಬ್ಬ ನಟ ಆಗ್ಬೇಕು ಅನ್ನೋದು ನನ್ನ ಚೈಲ್ಡ್ಹುಡ್ ಒಂದು ಕನಸಾಗಿತ್ತು. ಸೊ ಇದು ಹೆಂಗೆ ಅಂದ್ರೆ ಕಾಲೇಜ್ ಟೈಮಿಂದಾನೆ ನಾನು ಒಂದು ಗುಂಪನ್ನು ಕಟ್ಕೊಂಡು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ದೆ. ಸೊ ಎಲ್ಲರಿಗೂ ಕತೆ ಬರೀತಿದ್ದೆ. ಆಮೇಲೆ ಹೆಂಗೆ ಅಂದ್ರೆ ಆಗ್ಲೇನೋ ಸಿನಿಮಾ ಮಾಡ್ಬಿಡ್ತೀವನೋ ಅನ್ನೋ ಕನಸಿತ್ತು. ಒಂದು ದೊಡ್ಡ ತಂಡ ಇತ್ತು ನನ್ನ ಜೊತೆ. ಸೊ ಎಲ್ರು ಕೂಡ ನಾವು ನಾಳೆನೇ ಸಿನಿಮಾ ಮಾಡ್ಬಿಡ್ತೀವಿ ಅನ್ನೋ ಅಷ್ಟು ಖುಷಿಯಾಗಿ ಹುಮ್ಮಸ್ಸಾಗಿದ್ವಿ. ಸೊ ಹಂಗೆ ನಾನು ಡಿಗ್ರಿಗೆ ಬಂದೆ. ಡಿಗ್ರಿಲಿ ಕೂಡ ಈ ಥರ ಶೋಸ್ ಎಲ್ಲ ಮಾಡ್ತಿದ್ದೆ. ಮತ್ತೆ ಕಾಲೇಜಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಏನೋ ಅಂದ್ರೆ ನಮ್ಮ ಲೆಕ್ಚರ್ಸ್ ಕೂಡ ಏನೋ ಒಂದು ಸ್ಪಾರ್ಕ್ ಇದೆ ಇವನಲ್ಲಿ, ಏನೋ ಒಂದು ಮಾಡ್ತಾನೆ ಅನ್ನೋದು ಅವರು ಕೂಡ ತುಂಬಾ ಎಂಕರೇಜ್ ಮಾಡ್ತಿದ್ರು. ಸೊ ನಾನು ಹೇಳಿದಂಗೆ ಮರಿಯಪ್ಪ ಫಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಲೋಕೇಶ್ ಸರ್ ಇರ್ಬೋದು, ಮತ್ತೆ ನಮ್ಮ ಕೃಷ್ಣಮೂರ್ತಿ ಸರ್ ಇರ್ಬೋದು, ಅವ್ರು ಬಹಳಷ್ಟು ಸಪೋರ್ಟ್ ಮಾಡ್ತಿದ್ರು. ಸೊ ಏಕೆಂದ್ರೆ ಅವರು ಕೂಡ ನಾಟಕದಲ್ಲಿ ಅಭಿನಯ ಮಾಡ್ತಿದ್ರು. ಬಹಳಷ್ಟು ಖುಷಿ ಇತ್ತು ನನಗೂ ಕೂಡ. ಸೊ ಅಲ್ಲಿಂದ ಏನಂದ್ರೆ ನನಗೆ ನಾನು ನನ್ನ ಗ್ರಾಜುಯೇಷನ್ MBA ಎಲ್ಲ ಆದ್ಮೇಲೆ ನಾನು HP ವರ್ಕ್ ಮಾಡಿದೆ. ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ 1 year ವರ್ಕ್ ಮಾಡಿದೆ. ಸೊ ಕಾರ್ಪೊರೇಟ್ ಜೀವನ ಹೇಗಿರುತ್ತೆ ಅದು ವರ್ಕ್ ಮಾಡಿದೆ. ವರ್ಕ್ ಮಾಡ್ಬಿಟ್ಟು ಇದೆಲ್ಲ ನನ್ನ ಲೈಫ್ ಆಕ್ಚುಲಿ ಏನಂದ್ರೆ ನನ್ಗೆ ಏನಂದ್ರೆ ಒಂದು ಕಾಂಪ್ರಮೈಸ್ ಲೈಫ್ ಇಷ್ಟ ಆಗಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ ಬೇರೆ ಅಲ್ವಾ. ಸೊ ಕಂಫರ್ಟ್ ಲೈಫ್ ಅಂತ ಬಂದಾಗ ನಮ್ಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ಕಂಫರ್ಟ್ ಆಗಿದೀವಿ, ಮನೆಗೆ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಲೈಫ್ ಚೆನ್ನಾಗಿದೆ, ಬಿಂದಾಸ್ ಆಗಿದೆ, ವಾರಕ್ಕೊಂದ್ 4 ದಿನ ಅಷ್ಟೇ ಆಫೀಸು, ಸೊ ಕೈ ತುಂಬಾ ಸ್ಯಾಲ್ರಿ ಅಂತ ಇದ್ದಿದ್ರೆ ಕಂಫರ್ಟ್ ಲೈಫ್ ಅಂತ ಇದ್ದಿದ್ರೆ. ಬಟ್ ನನ್ಗೆ ಆ ಕಂಫರ್ಟ್ ಲೈಫ್ ಬೇಕಾಗಿಲ್ಲ. ಕಂಫರ್ಟ್ ಝೋನ್ ಗಿಂತ ನಿಮ್ಗೆ ಅನ್ಕೊಂಡಿದ್ದು ಏನ್ ಡ್ರೀಮ್ ಇತ್ತು ಅದನ್ನ ಅಚೀವ್ ಮಾಡ್ಬೇಕು ಅನ್ನುವಂತ ಹಂಬಲ ಆಗ್ಲೂ ಕೂಡ ಇದ್ದೇ ಇತ್ತು ನಿಮ್ಗೆ. ಸೊ ನಂದು ಜೀವನ ಇದೆಲ್ಲ ಅಂದ್ಬಿಟ್ಟು ನಾನು ನಮ್ಮ ಆಫೀಸ್ ಮ್ಯಾನೇಜರ್ ಇದ್ದಾರೆ ಗೌತಮನ್ ಅಂತ ಮಾತಾಡಿದೆ. ಸೊ ನನ್ನ ಆಕ್ಚುಲಿ ನನ್ನ ಡ್ರೀಮ್ ಇದಿದೆ ಹೇಳಿದ್ರೆ ಅವರು ಕೂಡ ಸಪೋರ್ಟ್ ಆಗಿ ಹೇಳಿದ್ರು, ಸಿ ಎಲ್ಲರಿಗೂ ಒಂದು ಡ್ರೀಮ್ ಅಂತ ಇರುತ್ತೆ, ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಹೇಳಿದ್ರು. ಸೊ ನನ್ನ ಲೈಫ್ಗೆ ಅದೊಂದು ಅಂದ್ರೆ ಹೆಂಗೆ ಅಂದ್ರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೆ ಸಿ ಇನ್ನೊಂದು ಮನೇಲಿ ಯಾವತ್ತೂ ಹೆಂಗಿರುತ್ತೆ ಅಂದ್ರೆ ನನ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಿಲಂ ಇಂಡಸ್ಟ್ರಿ ಸಪೋರ್ಟ್ ಅಂತ ಯಾವ್ದು ಈಗ ನನ್ನ ಒಂದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಫಿಲಂ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಫಿಲಂ ಇಂಡಸ್ಟ್ರಿ ಹೋಗ್ತೀವಿ ಅಂದಾಗೇನೆ ಇದೊಂದು ದೊಡ್ಡ ಸಮುದ್ರ ಇದ್ದಂಗಲ್ವಾ. ಸೊ ಮೊದ್ಲು ಪೇರೆಂಟ್ಸ್ಗೆ ಭಯ ಆಗುತ್ತೆ, ಯಾಕೆಂದ್ರೆ ಕೈಯಲ್ಲಿ ಒಂದ್ ಒಳ್ಳೆ ಜಾಬ್. ಸೊ ಏನಾಗುತ್ತೆ ಅಂದ್ರೆ ಇಂಥ ಒಂದು ಜಾಬ್ ಬಿಟ್ಬಿಟ್ಟು ಏನು ಇಲ್ಲದೆ ಇಂಡಸ್ಟ್ರಿ ಹೋಗ್ತೀನಿ. ಇಂಡಸ್ಟ್ರಿಲಿ ಹೆಂಗಂದ್ರೆ ನಾವು ನಿಂತ್ಕೊಂಡ್ಮೇಲೆ ಇಂಡಸ್ಟ್ರಿ ಚೆನ್ನಾಗಿ ಆಳ ಆಗಲ್ಲ, ನಾವು ಇಳ್ದಾದ್ಮೇಲೆ ನೋಡೋ ಹಾಗೆ ಇಲ್ಲ. ಇಂಡಸ್ಟ್ರಿ ದೊಡ್ಡ ಸಮುದ್ರ, ಈಜು ಬಹಳ ಕಷ್ಟ. ಪೇರೆಂಟ್ಸ್ಗೆ ಭಯ ಇರುತ್ತೆ. ಇಷ್ಟ ಆದ್ರೂ ಕೂಡ ಇಂಡಸ್ಟ್ರಿ ಹೋಗ್ತೀವಿ ಅಂದಾಗ ಹೆಂಗ್ ಬದುಕ್ತಾನೆ ಅನ್ನೋ ಭಯ ಇರುತ್ತೆ. ಸೊ ಆ ಭಯ ನಮ್ಮ ತಂದೆ ತಾಯಿಗೂ ಇತ್ತು, ಮತ್ತೆ ನಮ್ಮ ಅಣ್ಣನಿಗೂ ಇತ್ತು. ಬಟ್ ಸ್ಟಿಲ್ ನಾನು ಅನ್ಕೊಂಡಿದ್ ಮಾಡ್ಲೇಬೇಕು ಅಂತ ರಿಸ್ಕ್ ಮಾಡಿದೆ. ಸೊ ಈ ಟಾರ್ಗೆಟ್ ಗೆಲ್ಲೇಬೇಕು, ಹಿಂದೆ ಹೋಗೋದೇ ಬೇಡ ಅಂತ ಇಂಡಸ್ಟ್ರಿ ಬಂದ. ನಿಮ್ಮ ಸಿನಿಮಾ ಜರ್ನಿ ಯಾವಾಗಿಂದ ಆರಂಭ ಆಯ್ತು? ನನ್ನ ಸಿನಿಮಾ ಜರ್ನಿ 2016 ಸ್ಟಾರ್ಟ್ ಆಯ್ತು. ಸೊ 2016 ನಾನು ಸಿನಿಮಾದಲ್ಲೇ ಇದ್ದೆ. ಬಟ್ ನನ್ಗೆ ಫಸ್ಟ್ ಒಂದು ವೆಬ್ ಸೀರೀಸ್ ಆಫರ್ ಬಂದು 2018 ಡೇಟಿಂಗ್ ಇನ್ನೇನು ಆಜು ಬಾಜು ತುಂಬಾನೇ ಡೇಟಿಂಗ್ ಮಿಸ್ ಸನ್ನಿ ಅಂತ. ಸೊ ಡೇಟಿಂಗ್ ಮಿಸ್ ಸನ್ನಿ ಅಂತ ವೆಬ್ ಸೀರೀಸ್, ಅದೊಂದು ಕಾಮಿಕ್ ಹಾರರ್ ಅಂತ ತುಂಬಾ ಚೆನ್ನಾಗಿತ್ತು. ಡೇಟಿಂಗ್ ಮಿಸ್ ಸನ್ನಿ ಅಂತ ಅದನ್ನ ಬಹಳ ಖುಷಿ ಆಯ್ತು, ಯಾಕಂದ್ರೆ ಒಂದು 6 ಎಪಿಸೋಡ್ ಅದು ಹಾಟ್ಸ್ಟಾರ್ ಹತ್ರ ಮಾತುಕತೆ ಆಗಿತ್ತು ಆ ಟೈಮಲ್ಲಿ. ಸೊ ಓಕೆ ಅಂತ ಒಪ್ಕೊಂಡೆ. ಅದರಲ್ಲಿ ಫಸ್ಟ್ ಟೈಮು ಒಂದು ವೆಬ್ ಸೀರೀಸ್ ಹೀರೋ ಆಗಿ ಆಫರ್ ಸಿಕ್ತು. ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಅದೇ ತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಒಂದು ಸಿನಿಮಾನು ಮಾಡಿದ ತಂಡ ಜೊತೆ ಅಲ್ಲಿಂದ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ನೀವು ಹೇಳ್ದಂಗೆ ಅದಾಗ್ತಾ ಇರೋ ಕೊರೋನಾ ಅದು ಇದು ಮತ್ತೆ ಗಜಿಬಿಜಿ ಲೈಫ್ ಆಯ್ತು. ಮತ್ತೆ ಅದಾದ್ಮೇಲೆ ನಮ್ದು ಟೆಡಿ ಬೇರ್ ಸಿನಿಮಾ, ಪರಿಶುದ್ಧಂ, ಅಂದ್ರೆ ಬಹಳಷ್ಟು ಸಿನಿಮಾಗಳು ಕೈವರೆಗೂ ಬಂತು. ಆ ಟೈಮಲ್ಲಿ ಕೊರೋನಾ ಅಗ್ರಿಮೆಂಟ್ ಎಲ್ಲ ಆದ್ಮೇಲೆ ಕೊರೋನಾ ಇಂದ ಮತ್ತೆ ಒಂದು 6 ತಿಂಗಳು ಹೋಲ್ಡ್ ಆಯ್ತಲ್ಲ. ಹಂಗೆ ಸ್ಟಾರ್ಟ್ ಆಯ್ತು ನನ್ನ ಲೈಫ್ ಜರ್ನಿ. ಸೊ ಮೊನ್ನೆ ನನ್ನ ಲಾಸ್ಟ್ ಪ್ರೀವಿಯಸ್ ಮೂವಿ ಪರಿಶುದ್ಧಂ ಅಂತ 50 days ಹೊಡ್ತು, ಬ್ಲಾಕ್ ಬಸ್ಟರ್ ಆಯ್ತು. ಸೊ ಖುಷಿ ಆಯ್ತು. ಈಗ ಆಗೋದೆಲ್ಲ ಒಳ್ಳೇದಕ್ಕೆ ಸಿನಿಮಾ ಅದು ಚೆನ್ನಾಗಿ ಹೊಡ್ತು. ಮತ್ತೆ ಬ್ಲಾಕ್ ಕೋಬ್ರಾ ಅಂತ. ಸೊ ಈಗ ನೆಕ್ಸ್ಟ್ January 10th ಟೆಡಿ ಬೇರ್ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ಹಾರರ್ ಥ್ರಿಲ್ಲರ್, ಬಹಳಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ನಾನು ತುಂಬಾ ವೈಟಿಂಗ್ ಆ ಸಿನಿಮಾಗೆ. ಸೊ ಇನ್ನೊಂದೇನಂದ್ರೆ ಈ ತರ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಮತ್ತೆ ನೀವು ಆಗ್ಲೇ ಹೇಳ್ದಂಗೆ ಸಿನಿಮಾಗೆ ನಾವು ಬರ್ತೀವಿ ಅಂದಾಗ ಅದೇನಾಗುತ್ತೆ ಅಂದ್ರೆ ಬಹಳಷ್ಟು ಎಕ್ಸ್ಪೀರಿಯನ್ಸಸ್, ಡಿಸಪಾಯಿಂಟ್ಮೆಂಟ್ಸ್, ಮತ್ತೆ
ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಇದು ಇಷ್ಟಕ್ಕೆಲ್ಲ ನಾವು ಇಷ್ಟಕ್ಕೆಲ್ಲ ಒದ್ದಾಡಿ ಬಂದ್ವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಬೇಜಾರಾಗ್ಬೋದು ಕೆಲವೊಂದ್ಸತಿ. ಯಾಕಂದ್ರೆ ನಿಮ್ಗೆಲ್ಲೋ ಒಂದು ಗೌರವ ಸಿಗಲ್ಲ ಸ್ಟಾರ್ಟಿಂಗ್ ಅಲ್ಲಿ. ನಾವು ಒಂದು ಫೈಲ್ ಇಟ್ಕೊಂಡು ಇಂಟರ್ವ್ಯೂಗೆ ಹಿಂಗ್ ಹೋಗ್ತೀವಿ, ಹಂಗೆ ಬಹಳಷ್ಟು ಆಡಿಷನ್ಸ್ ಹೋಗ್ತೀವಿ, ಒಂದು ಚಿಕ್ಕ ಪಾತ್ರಕ್ಕೋಸ್ಕರ ಒದ್ದಾಡ್ತೀವಿ. ಸೊ ಆ ದಿನಗಳು ಹೆಂಗಿರುತ್ತೆ ಅಂದ್ರೆ ಮನೇಲಿ ಏನೋ ಒಂದು ಮಾಡ್ಬೇಕು, ಗೆಲ್ಬೇಕು ಅಂತ ಬಂದಿರ್ತೀವಿ. ಸೊ ನಮ್ಮ ಕನ್ಸನ್ನ ಕಟ್ಕೊಬೇಕು ಅಂತ ಒಂದು ಆಸೆಯಿಂದ ಬಂದಿರ್ತೀವಿ. ಅವಾಗ ಎಷ್ಟೊಂದು ಅವಮಾನಗಳಾಗತ್ತೆ, ಅದನ್ನೆಲ್ಲ ತಡ್ಕೊಬೇಕು. ಯಾಕಂದ್ರೆ ನಮ್ಮ ಗುರಿ ಮುಟ್ಬೇಕು ಅಂದ್ರೆ ಅವಮಾನಗಳಾಗ್ಲಿ ಏನೇ ಆಗ್ಲಿ ನಾವು ಕನ್ಸಿಸ್ಟೆನ್ಸಿಯಾಗಿ ಮುಂದೆ ಹೋಗ್ತಾನೆ ಇರ್ಬೇಕು. ಸೊ ಆ ಒಂದು ಜರ್ನಿ ಬಹಳಷ್ಟು ಅವಮಾನಗಳಾಗಿರ್ಬೋದು. ಯಾಕಂದ್ರೆ ನಾವು ನಿಂತ್ಕೊಬೇಕು ಅಂತ ನಮ್ಮಲ್ಲಿ ಧೈರ್ಯ ಇದ್ರೆ ಮಾತ್ರನೇ ಇಂಡಸ್ಟ್ರಿ ನಮ್ಮನ್ನ ಇಟ್ಕೊಳ್ಳಿ. ಯಾಕಂದ್ರೆ ಈ ಅವಮಾನ ಅಪಮಾನ ಎಲ್ಲವೂ ಕೂಡ ಎಲ್ಲಾದ್ರಲ್ಲೂ ಇದ್ದಿದ್ದೇನೆ. ಆದ್ರೆ ಅದನ್ನ ಸಹಿಸ್ಕೊಂಡು ಮೆಟ್ಟು ನಿಂತು ಮುಂದೆ ಹೋಗೋದಿದೆಯಲ್ಲ, ಅದೇ ನಿಜಕ್ಕೂ ಎಲ್ಲ ಒಂದ್ ಕಡೆ ಸಕ್ಸಸ್ ನ ಹಾದಿಯಲ್ಲಿ ನಾವ್ ಇದೀವಿ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಹೌದು ಹೌದು. ಸೊ ಅಂತ ಅವಮಾನಗಳು ಬಹಳಷ್ಟು. ಯಾಕಂದ್ರೆ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಸಾಕು, ಅಂದ್ರೆ ಮೊದಲನೇ ಸತಿ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ ಸಿನಿಮಾ ತೆರೆ ಮೇಲೆ ಜಸ್ಟ್ ಒಂದ್ಸತಿ ಹಿಂಗ್ ಬಂದೋದ್ರೆ ಸಾಕು ಅನ್ನೋದು ಇತ್ತು. ಸೊ ಹಂಗೆ ಅಲ್ಲಿಂದ ಸೊ 2020ರಲ್ಲಿ ನಮ್ಮ ಪರಿಶುದ್ಧ ಮಂದ ಸಿನಿಮಾ, ಟೆಡಿ ಬೇರ್ ಅಂತ ಸಿನಿಮಾ, ಮತ್ತೆ ಅದಾದ್ಮೇಲೆ ವಿದುರ, ಸುಡೋಕು, ಆಗೋದೆಲ್ಲ ಒಳ್ಳೇದಕ್ಕೆ, ವಿಕ್ರಮಾರ್ಕ, ಕೃಷ್ಣನೇ ಬೇಕನ ಬರೋ, ಈಗ ಮೊನ್ನೆ ಒಂದು 2 ಸಿನಿಮಾ ಮುಹೂರ್ತ ಆಯ್ತು, ರಾಜಾ ದೇವಸಿಂಧು ಮತ್ತೆ ಆಯಿ ಅಂತ, ಆ ದಿನಗಳು ಈ ದಿನಗಳು ಅಂತ ಇನ್ನೊಂದು 2 ಸಿನಿಮಾ ಮಾತುಕತೆಯಲ್ಲಿದೆ. ಸೊ ಈಗ 2025-26 ಕೂಡ 3 ಸಿನಿಮಾ ರೆಡಿ ಇದೆ. ಕಂಪ್ಲೀಟ್ ಬಿಸಿ ಶೆಡ್ಯೂಲ್ಸ್ ಇದೆ. ನೀವು ಜೊತೆಗೆ ನೀವ್ ಹೇಳ್ತಾ ಇದ್ರಿ ತುಂಬಾ ಸುಲಭದ್ದಾಗಿರ್ಲಿಲ್ಲ ಅಂತ ಹೇಳಿ. ಯಾರೇ ಯಾವ್ದೇ ಇಂಡಸ್ಟ್ರಿಗೆ ಹೋಗ್ಬೇಕು ಅಥವಾ ಯಾವ್ದೇ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಅದರದ್ದೇ ಆದಂತಹ ಸಮಸ್ಯೆಗಳು ಅನ್ನುವಂಥದ್ದು ಇದ್ದೇ ಇದೆ. ಆದ್ರೆ ನಾವು ಈ ಮೂವಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಒಬ್ಬ ಹೀರೋ ಆಗ್ಬೇಕು ಅಂತ ಅಂದ್ರೆ ಅವ್ನಿಗೆ ಸಾಕಷ್ಟು ಏಳು ಬೀಳುಗಳು, ನೀವ್ ಹೇಳಿದಾಗ ಅವಮಾನ ಅಪಮಾನ ಇದೆಲ್ಲ ಇದ್ದಿದೆ. ಬಟ್ ಏಳು ಬೀಳು ಇದೆಯಲ್ಲ, ಆ ಸಕ್ಸಸ್ ಮಟ್ಟಕ್ಕೆ ಹೋಗ್ಬೇಕು, ಒಂದ್ ಹಂತಕ್ಕೆ ಹೋಗಿ ತಲುಪಬೇಕು ಅಂತ ಅಂದ್ರೆ ನಾವು ಪಟ್ಟಂತಹ ಶ್ರಮ ಜೊತೆಗೆ ಅಲ್ಲಿ ಅನುಭವಿಸಿದಂತಹ ಅನರ್ಕ ಯಾತನೆಗಳ ಅದನ್ನ ಕೆಲವೊಂದಿಷ್ಟು ಏನಂತ ಹೇಳಿದ ಈ ಒಂದು ಇಂಡಸ್ಟ್ರಿಯಲ್ಲಿ ಅಂದ್ರೆ ಯಾರು ಬೇಕು ಅಂತ ಮನ್ಸು ನೋಸಲ್ಲ, ಯಾರು ಕೆಟ್ಟವರಾಗಿರಲ್ಲ. ನಮ್ಮ ಸಿಚುವೇಶನ್ಸ್ ಗಳ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನಮ್ಗೇನಂದ್ರೆ ಇಂಡಸ್ಟ್ರಿಗೆ ಹೊಸದಾಗಿದ್ದಾಗ ಇದು ನಮ್ಗೆಲ್ಲಾ ಕೂಡ ಸುಲಭ ಅಂತ ಅನ್ಸುತ್ತೆ. ಬಟ್ ಇಂಡಸ್ಟ್ರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಆ ಹಾಳಿಗೆ ನೀವು ಹೇಳಿದ್ಮೇಲೆ ಗೊತ್ತಾಗುತ್ತೆ ಇವತ್ತೊಂದು ವಿಷಯ ಎಷ್ಟು ಇನ್ ಡೀಟೇಲ್ ಆಗಿ ನೋಡ್ಬೇಕು ಅಂತ. ಮತ್ತೆ ಅವಮಾನಗಳು ಅಂತ ಬಂದಾಗ ಅದು ಏನ್ ಮಾಡಕ್ಕಲ್ಲ, ಅದು ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಅಂತಲ್ಲ, ಇನ್ ಎವ್ರಿ ಇಂಡಸ್ಟ್ರಿ. ಅಂದ್ರೆ ನಾವು ಕಲ್ತ್ಕೊಬೇಕಾದ್ರೆ ಅವಮಾನಗಳು ಪಟ್ಕೊಂಡೇ ಕಲ್ತ್ಕೊಬೇಕು. ಯಾಕಂದ್ರೆ ಅವಾಗೇನ್ ಮಗುವಿದಾಗ ಎದ್ದಿ ಬಿದ್ದಿ ನಡೆಯಕ್ ಸ್ಟಾರ್ಟ್ ಮಾಡ್ತೀವಿ. ಹಂಗೇನೆ ಇದ್ರಲ್ಲೂ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಂಗಂದ್ರೆ ಅವಮಾನಗಳು ಅಪಮಾನಗಳು ಅಂದ್ರೆ ಒಂದೊಂದ್ಸತಿ ಹೆಂಗ ಮತ್ತೆ ಎಲ್ಲೊಂದ್ ಕಡೆ ಅಲೆದಾಟದ ಜೀವನ. ಹೌದು, ಅನುಭವ ಆಗಿದ್ಯಾ? ಬಹಳಷ್ಟು ಅನುಭವ ಆಗಿದೆ. ಅಲೆದಾಟ ಅಂತ ಬಂದಾಗ ಆಡಿಷನ್ಸ್ ಹೋಗ್ತಿದ್ವಲ್ಲ, ಆಡಿಷನ್ಸ್ ಹೋಗ್ಬೇಕಾದ್ರೆ ಮತ್ತೆ ಒಂದೊಂದ್ಸತಿ 2 ದಿನ ಆಡಿಷನ್ಸ್ ಹೋದಾಗ ಇವತ್ತಲ್ದೆ ಮತ್ತೆ ನಾಳೆನೂ ವೇಟ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಎಲ್ಲ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಅಂದಾಗ 3 ದಿನ ಬಂದು ಕೂಡ ಇಲ್ಲ ಅಂದಾಗ ಅಂದ್ರೆ ಅದೇನ್ ಮಾಡಕ್ಕಲ್ಲ. ನಾವು ಯಾರು ಇದು ತಪ್ಪು ಅಂತ ಹೇಳ್ತಿಲ್ಲ, ನಮ್ ಸಿಚುವೇಶನ್ ಹಂಗಿತ್ತು ಅಷ್ಟೇ. ಯಾಕಂದ್ರೆ ಈ ಸಿನಿಮಾದಲ್ಲಿ ಆಗ್ಬೋದೇನೋ, ಆ ಸಿನಿಮಾದಲ್ಲಿ ಆಗ್ಬೋದೇನೋ, ಚಿಕ್ಕ ಪಾತ್ರ ಸಿಗ್ಬೋದೇನೋ ಅನ್ನೋ ದಿನಗಳಲ್ಲಿ ಆಡಿಷನ್ಸ್ಗೆ ಹೋದಾಗ ಒಂದ್ 2 ದಿನ ಆಡಿಷನ್ಸ್ ಅಲ್ಲಿ ವೇಟ್ ಮಾಡ್ತಾ ಲಾಸ್ಟ್ ನೆಕ್ಸ್ಟ್ ಡೇ ಆಡಿಷನ್ಸ್ ಅಲ್ಲಿ ನಾವು ಆಡಿಷನ್ಸ್ ಮಾಡ್ಬೇಕು. ಇಷ್ಟೊಂದು ಆಡಿಷನ್ಸ್ ಗಳಲ್ಲಿ ಏನು ಇಲ್ದೇನೆ ಆಡಿಷನ್ಸ್ ಮುಗ್ದೋಗಿದೆ ಅಂತ ಕಳ್ಸಿಬಿಟ್ಟಿರುತ್ತೆ ದಿನಗಳು ಇದೆ. ಅಂದ್ರೆ ಅದ್ ಹೆಂಗೆ ಅಂದ್ರೆ ನನ್ಗೆ ಮಾತ್ರ ಅಂತಲ್ಲ, ನಾವು ಆರ್ಟಿಸ್ಟ್ ಆಗಿರೋ ಪ್ರತಿಯೊಬ್ಬರು ಕೂಡ ಈ ಒಂದು ಫೇಸ್ ಮಾಡಿರ್ತಾರೆ. ಈಗ ನಮ್ಮ ದೊಡ್ಡ ನಟರು ಏನಿದ್ದಾರೆ, ನಮ್ಮ ಯಶ್ ಬಾಸ್ ಆಗಿರ್ಬೋದು, ನಮ್ಮ ಡಿ ಬಾಸ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಬಹಳಷ್ಟು ಕಷ್ಟದಿಂದ ಒಂದು ಒಳ್ಳೆ ಜೀವನ ಕಟ್ಕೊಬೇಕು ಅಂತ ಕಷ್ಟಪಟ್ಟು ಬಂದಿರೋರು ಅವರೆಲ್ಲ ನಮ್ಗೆ ಆದರ್ಶ ಅಂತ ಹೇಳಿ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ತೆಲುಗುದಲ್ಲಿ ನಮ್ಮ ಸರ್ ಚಿರಂಜೀವಿ ಆಗಿರ್ಬೋದು, ತಮಿಳಲ್ಲಿ ರಜನಿಕಾಂತ್ ಅವರಾಗಿರ್ಬೋದು, ನಾಣಿ ಅವರಾಗಿರ್ಬೋದು, ಮತ್ತೆ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಹಳಷ್ಟು ಜನ ಈಗ ನನ್ನ ಜೊತೆ ಬಹಳಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಅವ್ರು ಹಿಂಗೆ ಅಂತ ಹೇಳಿದ್ರೆ ಒಂದು ಕನ್ಸನ್ನ ಕಟ್ಕೊಂಡು ಏನೋ ಒಂದು ಮಾಡ್ಬೇಕು ಅಂತ ಬಂದಿರ್ತಾರೆ. ನಾನು ಹೇಳೋದು ಒಂದೇ, ಕನ್ಸನ್ನ ಕಟ್ಕೊಳ್ಳಿ, ಬಟ್ ಆ ಕನ್ಸಿಗೋಸ್ಕರ ಹೋರಾಡಿ ಅಂತ. ಯಾಕಂದ್ರೆ ಕೆಲವೊಂದ್ಸತಿ ನಮ್ಗೆ ಅಪಮಾನಗಳು ಆದಾಗ ಏನಾಗುತ್ತೆ, ಹಿಂದೆ ಹೋಗ್ಬೇಡ ಅಂತ. ಅದು ಮಾತ್ರ ಮಾಡಕ್ ಹೋಗ್ಬಾರ್ದು. ಗೆದ್ವೋ ಬಿದ್ವೋ ಇಂಡಸ್ಟ್ರಿ ಇರ್ಬೇಕಷ್ಟೇ. ಸೊ ಆ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಆಗಿ ಏನೇ ಆಗ್ಲಿ ನಾನು ಇಂಡಸ್ಟ್ರಿ ಬಿಟ್ಟು ಹೋಗಲ್ಲ ಅಂತ ನಾವು ಮಾಡಿದ್ರೆ ಮಾತ್ರ ಈ ಇಂಡಸ್ಟ್ರಿಯಲ್ಲಿ ನಿಂತ್ಕೊಳಕ್ ಸಾಧ್ಯ. ಬೇಜಾರಾಗುತ್ತೆ, ಅವಮಾನಗಳಾಗುತ್ತೆ. ಒಂದೊಂದ್ಸತಿ ನೀವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಮಾಡದೆ ಅಲ್ದಿರುತ್ತೆ ಅಂತ ದಿನಗಳು 100% ನಮ್ಮ ಇಂಡಸ್ಟ್ರಿ ಇದ್ದೇ ಇರುತ್ತೆ. ನಿಮ್ಗೂ ಆಗಿದ್ಯಾ? ಬಹಳಷ್ಟು ಆಗಿದೆ. ನಾನು ಹೇಳಿದ್ನಲ್ಲ, ಅಂದ್ರೆ ಆ ದಿನಗಳು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಈ ದಿನ ಬರುತ್ತೆ. ನಾವು ಕಷ್ಟ ಆಯ್ತು, ಏನು
ಅಂದ್ರೆ ಹೋಗಿದ ತಕ್ಷಣ ಏನು ಸಿಗಲ್ಲ. ಬಿಕಾಸ್ ಏನಂದ್ರೆ ನಾವು ವಿ ಆರ್ ನಾಟ್ ಬಾರ್ನ್ ವಿತ್ ಎ ಗೋಲ್ಡನ್ ಸ್ಪೂನ್. ಸೊ ಕಷ್ಟಪಟ್ಟೆ ಗೋಲ್ಡನ್ ಸ್ಪೂನ್ ತಗೊಬೇಕು. ಅಂತ ಟೈಮಲ್ಲಿ ಕಷ್ಟಪಟ್ಟು ಅವಮಾನಗಳೆಲ್ಲ ಸಹಿಸ್ಕೊಂಡು ಮುಂದೆ ಬರ್ತೀವಿ ಅಂದ್ರೆ ಮಾತ್ರ ಇದು ನಮ್ಗೆ ನೆಲೆ ಕೊಡುತ್ತೆ. ಅಂದ್ರೆ ಕಷ್ಟ ಅಂತಲ್ಲ, ಆ ಕಷ್ಟನ ಇಷ್ಟವಾಗಿ ಯಾವಾಗ ತಗೊಂತೀವೋ ಅವತ್ತು ನಮ್ಗೆ ಇಂಡಸ್ಟ್ರಿ 100% ಕೇಳುತ್ತೆ. ನಮ್ಮ ಕನ್ನಡ ನೆಲೆ ಯಾವತ್ತೂ ಕೂಡ ಹೊಸೊಬ್ಬರಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟೆ ಕೊಡುತ್ತೆ. ನನಗೂ ಕೊಟ್ಟಿದೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವತ್ತೂ ಕೂಡ ಹೊಸೊಬ್ಬರನ್ನ ಬರ್ಮಾಡ್ಕೊಡುತ್ತೆ. ನಮ್ಮಂತ ಅಷ್ಟೊಂದು ಕಲಾವಿದರಿಗೆ ಒಂದು ಒಳ್ಳೆ ನೆಲೆ ಕೊಡುತ್ತೆ, ಕೊಟ್ಟಿದೆ. ಇನ್ನ ಬಹಳಷ್ಟು ಜನ ಕೊಡುತ್ತೆ. ಹೌದು, ನೀವು ಹೇಳ್ದಾಗೆ ಆಲ್ಮೋಸ್ಟ್ ಅಷ್ಟು ಸುಲಭದ್ದೇನಲ್ಲ, ನಾವು ಅಂದ್ಕೊಂಡ ಅಷ್ಟು ಈಸಿ ಆಗೋ ಇಲ್ಲ. ಜೊತೆಗೆ ನಾವು ಕನ್ಸು ಏನ್ ಕಂಡಿರ್ತೀವಿ ಆ ಕನ್ಸನ್ನ ಸುಲಭವಾಗಿ ನನ್ಸ್ ಮಾಡ್ಕೊಳ್ಳೋಷ್ಟು ಸುಲಭ ಕೂಡ ಅಲ್ಲ. ನೀವ್ ಹೇಳ್ದಾಗ ನೀವ್ ಈಗಾಗಲೇ ಸಾಕಷ್ಟು ದೊಡ್ಡ ದೊಡ್ಡ ನಟ ನಟಿಯರ ಜೊತೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ನೀವು ಕೂಡ ಕಷ್ಟಪಟ್ಟಿದ್ದೀರಾ. ಆಡಿಷನ್ಗೆ ಹೋದಂತಹ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಅನುಭವ ಹೇಳ್ತಾ ಇದ್ರಿ. ಇನ್ನು ಯಾರ ಜೊತೆನಾದ್ರೂ ಇಂತಹದ್ದೇ ಪಾತ್ರ ಮಾಡ್ಬೇಕು, ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೇಕು ಅನ್ನುವಂತಹ ಡ್ರೀಮ್ ಏನಾದ್ರು ಇದೆಯಾ? 100% ಇತ್ತು. ನಾನು ಸುಮಾರು ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೆ, ನನಗೆ ಅಪ್ಪು ಸರ್ ಜೊತೆ ಜಸ್ಟ್ ಒಂದು ಸೆಕೆಂಡ್ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಇತ್ತು. ಏನಿಲ್ಲ, ಜಸ್ಟ್ ಒಬ್ಬ ಟೀ ಬಾಯ್ ಆಗಿ ಹೋಗೋ ಟೀ ಕೊಡೋದಾದ್ರು ಮಾಡ್ಬೇಕಾಗಿತ್ತು. ಅದೊಂದು ಈಗಲೂ ಕೂಡ ಅದೊಂದು ಕೊರಗು. ಯಾಕಂದ್ರೆ ನಮ್ಮ ಈ ವಿಕ್ರಮಾರ್ಕ ಅಂತ ಸಿನಿಮಾ ಮಾಡ್ತಿರ್ಬೇಕಾದ್ರೆ, ಸಿನಿಮಾ ಶೂಟ್ ಎಲ್ಲ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಅಪ್ಪು ಸರ್ ಜೊತೆ ನಮ್ಮ ಡೈರೆಕ್ಟ್ರು ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಅಪ್ಪು ಸರ್ ಅಭಿಮಾನಿಯಾಗಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ. ಸೊ ಆ ಒಂದು ಸಿನಿಮಾದಲ್ಲಿ ಲಾಸ್ಟ್ ಅಪ್ಪು ಸರ್ ಬಂದ್ಬಿಟ್ಟು ನಮ್ಗೆ ಎಂಕರೇಜ್ ಮಾಡೋ ತರ ಒಂದು ಸೀನ್ ಇತ್ತು. ನನ್ನ ಕನ್ಸು ಅದಾಗುತ್ತೆ. ಯಾಕೆಂದ್ರೆ ಪ್ರೊಡ್ಯೂಸರ್ಸ್ ಎಲ್ಲ ಖುಷಿಯಾಗಿತ್ತು, ಪ್ರೊಡ್ಯೂಸರ್ ಎಲ್ಲ ಓಕೆ ಎಲ್ಲ ರೆಡಿ ಆಗ್ಬಿಟ್ಟಿತ್ತು. ಸೊ ಅವಾಗ ಏನಾಯ್ತು ಅಂದ್ರೆ ಹಿಂಗಾಯ್ತಲ್ಲ, ಅದು ಬಹಳಷ್ಟು ಬೇಜಾರಾಯ್ತು. ಅದೊಂದು ಕನ್ಸು ನಾನು ಇದುವರೆಗೂ ನನ್ನ ಜೀವನದಲ್ಲಿ ನಾನು ಅನ್ಕೊಂಡ್ರೆ ಕನ್ಸೆಲ್ಲ ಸಾಧಿಸ್ಕೊಂಡ್ಬರ್ಬೇಕು ಅಂತ ಒಂದೊಂದೊಂದೊಂದು ಸಾಧಿಸ್ಕೊಂಡ್ಬಂದೀನಿ. ಬಟ್ ಇದೊಂದು ಹೆಂಗೆ ಅಂದ್ರೆ ಒಂದು ಕನ್ಸು ಕೊಟ್ಕೊಂಡಿದ್ದೆ ಅಪ್ಪು ಸರ್ ಜೊತೆ ಒಂದು ಸ್ಕ್ರೀನ್ ಶೇರಿಂಗ್ ಒಂದು ನಿಮಿಷ ಆದ್ರೂ ಬಂದೋಗ್ಬೇಕಾಯ್ತು ಅಂತ. ಅದು ಒಂದಾಗಿಲ್ಲ ಅಷ್ಟೇ. ಅದ್ರ ಜೊತೆಗೆ ಆಲ್ಮೋಸ್ಟ್ ಈಗಾಗಲೇ ಇನ್ನೂ ಸಾಕಷ್ಟು ಮೂವಿಗಳು, ಸಾಲು ಮೂವಿಗಳು ಮಾಡ್ತಾ ಇದ್ದೀರಾ. ಇಷ್ಟು ವರ್ಷಗಳ ಮಾಡಿದಂತಹ ಪಾತ್ರದ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹದ್ದೇ ಪಾತ್ರ ನಾನು ಮಾಡ್ಬೇಕು, ಇಂತಹದ್ದು ಪಾತ್ರ ಮಾಡುವಂತಹ ಡ್ರೀಮ್ ಅನ್ನ ಇಟ್ಕೊಂಡಿದ್ದೀರಾ. ಅಂತಹ ಪಾತ್ರಕ್ಕೆ ಸಿಗುವಂತಹ ಚಿತ್ರಗಳು ನಿಮ್ಗೆ ಸಿಕ್ಕಿದ್ಯಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಯಾಕೆಂದ್ರೆ ಇವಾಗ ನಾನು ಮಾಡಿರೋ ಸಿನಿಮಾಗಳೆಲ್ಲ ಹೆಂಗೆ ಅಂದ್ರೆ ಒಂದು ಸಿನಿಮಾಕ್ಕೆ ಒಂದು ಸಿನಿಮಾ ಬಹಳಷ್ಟು ಡಿಫ್ರೆಂಟ್. ಯಾಕೆಂದ್ರೆ ಈಗ ಎಕ್ಸಾಂಪಲ್ ನಾನು ಹೇಳ್ತಾರೆ, ಪರಿಶುದ್ಧಮಲ್ಲಿ ಒಬ್ಬ ಕ್ರೈಮ್ ರಿಪೋರ್ಟರ್ ಕಾಣಿಸ್ಕೊಂತೀನಿ. ಸೊ ಈಗ ಬರ್ತಾರ ಟೆಡಿ ಬೇರ್ ಸಿನಿಮಾದಲ್ಲಿ ಒಬ್ಬ ಸೈಕಾಲಜಿಕಲ್ ಕೌನ್ಸಿಲರ್ ಅಂದ್ರೆ ಸೈಕ್ಯಾಟ್ರಿಸ್ಟ್. ನಮ್ಮ ಆಪ್ತರಕ್ಷಕ ಆಪ್ತ ಮಿತ್ರರಲ್ಲಿ ನಮ್ಮ ವಿಷ್ಣು ದಾದ ಏನ್ ಪಾತ್ರ ಮಾಡಿದ್ರು ಅಂತ ಒಂದು ಪಾತ್ರ. ನೆಕ್ಸ್ಟ್ ಸುಡೋಕೋದಲ್ಲಿ ಒಬ್ಬ ಡಿಟೆಕ್ಟಿವ್. ಮತ್ತೆ ವಿಕ್ರಮಾರ್ಕ ಕಂಪ್ಲೀಟ್ ಕಮರ್ಷಿಯಲ್. ಅದರಲ್ಲಿ ರಾಘಣ್ಣ ಅವರು ಫಾದರ್ ರೋಲ್ ಮಾಡಿದ್ದಾರೆ. ಆಕ್ಚುಲಿ ನಾನು ಆಗ್ಲೇ ಹೇಳ್ತಿದ್ದಂಗೆ ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಅಂತ ನಾನು ಫಸ್ಟ್ ಹೋಗಿ ಹೇಳಿದ್ರು ರಾಘಣ್ಣ ಅವ್ರಿಗೆ. ಅವ್ರು ಬಹಳ ಖುಷಿ ಪಟ್ರು. ಹೋಗ್ಬಿಟ್ಟು ಹೇಳೋಣ ಅಪ್ಪಾಜಿ ಒಂದು ದಿವಸ ಪ್ಲಾನ್ ಮಾಡೋಣ ಅಂತ ಹೇಳಿ. ಸೊ ಆ ಶೂಟಿಂಗ್ ಮಾತುಕತೆ ಆಗ್ತಿತ್ತಲ್ಲ ಆಗ ಹಂಗೆ. ಯಾಕೆಂದ್ರೆ ಆ ಟೈಮಲ್ಲಿ ರಾಘಣ್ಣ ನನ್ನ ತಂದೆ ಪಾತ್ರ ಮಾಡ್ತಿದ್ರು ವಿಕ್ರಮಾರ್ಕ ಅಂತ ಒಂದು ಸಿನಿಮಾದಲ್ಲಿ. ಹಾಗೆಲ್ಲ ಮಾತುಕತೆ ಆಗಿತ್ತು, ಹೋಗಿ ಮಾತಾಡಬೇಕು ಅನ್ನೋ ಟೈಮ್ ಆಯ್ತು. ಬಟ್ ಅದೇ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಈ ನೆಕ್ಸ್ಟ್ ಮೊನ್ನೆ ಮುಹೂರ್ತ ಆಗಿ ಸಿನಿಮಾಗಳು ರಾಜ ದೇವಸಿಂಹ ಅಂತ, ಅದು ಶೋಷಾ ಫ್ಯಾಂಟಸಿ. ಅದು ನಾನು ಕೃಷ್ಣದೇವರಾಯರ ಪಾತ್ರ ಮಾಡ್ತಾ ಇದ್ದೆ. ಸೊ ಅದು ಒಂದು ಚಾಲೆಂಜಿಂಗ್ ರೋಲ್. ನೆಕ್ಸ್ಟ್ ಆಯಿ ಅಂತ ಹೇಳಿದ್ರೆ ಆ ದಿನಗಳು ಈ ದಿನಗಳು ಅಂತ, ಅದ್ರಲ್ಲಿ ಫಾದರ್ ಅಂಡ್ ಸನ್ ಇಬ್ರು. ಸೊ ನಾನು ಮಾಡಿ ಸಿನಿಮಾ ಎಲ್ಲ ಡಿಫ್ರೆಂಟ್ ಜಾನರ್ಗಳು ಸಿನಿಮಾ. ನೆಕ್ಸ್ಟ್ ವಿದುರ ಅಂತ ಬಂದಿದೆ. ವಿದುರಾದಲ್ಲಿ ನಮ್ಮ ರವಿಚಂದ್ರನ್ ಸರ್ ಪ್ರೀತಿ ತಪ್ಪ ಇದೆಯಲ್ಲ, ಆ ತರ ಒಂದು ಫ್ಯಾಮಿಲಿ ಸ್ಟೋರಿ. ವಿದುರ ಹೇಗೆ ಹೇಳಿದೆ. ಇನ್ನೊಂದು ಕೃಷ್ಣನಿ ಬೇಗನೆ ಬರೋ, ಅದರಲ್ಲಿ ಕಂಪ್ಲೀಟ್ ಔಟ್ ಅಂಡ್ ಕಾಮಿಡಿ. ಸೊ ಕೃಷ್ಣನ್ ಕಾಮಿಡಿಲಿ ತೋರಿಸ್ತಾ ಹೆಂಗಿರುತ್ತೆ ಅನ್ನೋದು ಆಸೆ. ಸೊ ಎವ್ರಿ ಮೂವಿ ಇಸ್ ಎ ಡಿಫ್ರೆಂಟ್ ಜಾನ್. ಸೊ ಇದು ಮಾಡಿದೆ. ಮತ್ತೆ ಸೇಮ್ ಟೈಪ್ ಮೂವಿ ಯಾವ್ದು ಮಾಡಿಲ್ಲ, ಎಲ್ಲ ಡಿಫ್ರೆಂಟ್ ಜಾನ್. ಸೊ ಎಲ್ಲ ಡಿಫ್ರೆಂಟ್ ಜಾನ್ ಇಂದ ಬಂದ್ರೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಖುಷಿ. ಸೊ ಆ ತರ ಒಂದು ಸಿನಿಮಾ ಕೊಟ್ಟಿದ್ದಾರೆ ನನಗೆ. ಆ ತರ ಒಂದು ಸಿನಿಮಾ ಇದ್ರಲ್ಲಿ ಚೆನ್ನಾಗಿ ಕಾಣ್ತೆ ಅಂತ ಅವರು ಒಂದು ಅನ್ಕೊಂಡು ಬಂದು ಒಂದು ಸಿನಿಮಾ ಆಫರ್ ಕೊಟ್ಟಿದ್ದಾರೆ. ಸೊ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಯಾಕೆಂದ್ರೆ ಅನ್ನದಾತರು ಮತ್ತೆ ನಮ್ಮನ್ನ ತೆರೆ ಮೇಲೆ ಹೆಂಗೆ ತೋರಿಸ್ಬೇಕು ಅನ್ನೋ ನಿರ್ದೇಶಕರು. ಯಾಕೆಂದ್ರೆ ನಾವು ಇರೋದೇ ಅವರಿಂದ. ಸೊ ತುಂಬಾ ಸಂತೋಷ, ತುಂಬಾ ಖುಷಿ ಆಗುತ್ತೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನೀವು ಯಾವುದೇ ಮೂವಿಯನ್ನ ಮಾಡ್ಬೇಕು ಅಂತ ಅಂದ್ರೆ ಇಂತಹದ್ದೇ ಪಾತ್ರ ಮಾಡ್ಬೇಕು ಅಥವಾ ಇಂತಹದ್ದು ಥೀಮ್ ಇರ್ಬೇಕು ಅನ್ನುವಂಥದ್ದು, ನೀವು ಏನು ಸಿನಿಮಾವನ್ನ ಆಯ್ಕೆ ಮಾಡ್ಬೇಕಾದ್ರೆ ಅಥವಾ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಸ್ಕ್ರಿಪ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಾ? ಹೇಗಿರುತ್ತೆ? ಹೀಗೆ ಇರ್ಬೇಕು ಅಂತ ಏನಾದ್ರು ಚೂಸ್ ಮಾಡ್ತೀರಾ? ಹೇಗೆ ಸ್ಕ್ರಿಪ್ಟ್? ಆಕ್ಚುಲಿ ಒಂದು ಸ್ಕ್ರಿಪ್ಟ್ ಅಂತ ಬಂದಾಗ ಆ ಸ್ಕ್ರಿಪ್ಟ್ ಇಷ್ಟ ಆಯ್ತು ಅನ್ಕೊಳ್ಳಿ, ಎಕ್ಸಾಂಪಲ್ ಲೈನ್ ಇಷ್ಟ ಆಯ್ತು ಅಂದ ತಕ್ಷಣ ಆ ಸ್ಕ್ರಿಪ್ಟ್ ಅಲ್ಲಿ ಬಹಳಷ್ಟು ಇನ್ವಾಲ್ವ್ ಆಗ್ತೀನಿ. ಅಂದ್ರೆ ನಾನು ಇನ್ವಾಲ್ವ್ ಆಗ್ತೀನಿ, ನಮ್ಮ ಡೈರೆಕ್ಟರ್ಸ್ಗೆ ಸಜೆಷನ್ಸ್ ಕೊಡ್ತೀನಿ. ಹಿಂಗೆ ಮಾಡ್ಬೇಕು ಅಂತಲ್ಲ, ನನ್ನೊಂದು ಸಜೆಷನ್
ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅನ್ನೋ ಥರ. ಸೊ ಸ್ಕ್ರಿಪ್ಟ್ ಅಲ್ಲೇನೆ ಪ್ರತಿಯೊಬ್ಬರು ಡೈರೆಕ್ಟರ್ ಜೊತೆ 3-3 ತಿಂಗಳು ಕುತ್ಕೊಂತೀವಿ. ಯಾಕೆಂದ್ರೆ ಕೆಲವೊಂದು ಮೂವೀಸ್ಗಳು ಸಾಂಗ್ ಎಲ್ಲ ಹಿಟ್ ಆಗ್ಬಿಡುತ್ತೆ, ಸಾಂಗ್ ಕಂಪ್ಲೀಟ್ ಈಗ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಲ್ಲಿ ಕಂಪ್ಲೀಟ್ ಹಿಟ್ ಆಗ್ಬಿಡುತ್ತೆ. ಮೂವಿ ಅಷ್ಟು ಮಟ್ಟಿಗೆ ಸ್ಕ್ರಿಪ್ಟ್ ವೈಸ್ ಅಂತ ನಾವು ಹೋದಾಗ ಅದು ಕೆಲವೊಂದು ಬಾರಿ ಹಾಗೂ ಆಗ್ಬೋದು ಹೀಗೂ ಆಗ್ಬೋದು, ಯಾವ್ದನ್ನು ಕೂಡ ಹೇಳಕ್ ಆಗೋದಿಲ್ಲ. ಹಾಗಾಗಿ ಇದು ಆಯ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತಲ್ವಾ? ಸಾಂಗ್ ಅಥವಾ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ಸ್ಕ್ರಿಪ್ಟ್ ಅನ್ನ ನೋಡಿ ಪಾತ್ರವನ್ನ ನೋಡಿ? ಅಂದ್ರೆ ಸಾಂಗ್ ನಾವು ಆಕ್ಚುಲಿ ಸಾಂಗ್ ನಾವು ಫಸ್ಟ್ ಇನಿಷಿಯಲ್ ಸ್ಕ್ರಿಪ್ಟ್ ಬರುತ್ತೆ ನಮ್ಮ ಹತ್ರ. ಸೊ ಸಾಂಗ್ ಅನ್ನೋದು ಆಮೇಲೆ ಈ ತರ ಸಿಚುವೇಶನ್ ಸಾಂಗ್ ಬರುತ್ತೆ ಅಂತ ಹೇಳ್ತಾ ಇರುತ್ತೆ, ಸಾಂಗ್ ಹಿಂಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ವಲ್ಲ. ಆಮೇಲೆ ಸ್ಕ್ರಿಪ್ಟ್ ಅಂತ ಬಂದಾಗ ಫಸ್ಟ್ ಒನ್ಲೈನ್ ಸ್ಟೋರಿ ಹೇಳ್ತಾರೆ. ಒನ್ಲೈನ್ ಸ್ಟೋರಿ ನಮ್ಗೆ ಇಷ್ಟ ಆಯ್ತು ಅಂದಾಗ ಸರಿ ಒಂದ್ ದಿವಸ ಕುತ್ಕೊಂಡು ಕಂಪ್ಲೀಟ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಟೋರಿ ಇಷ್ಟ ಆಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಪ್ರೀ ಪ್ರೊಡಕ್ಷನ್ ಅಲ್ಲಿ ಸ್ಟೋರಿ ಸ್ಟಾರ್ಟ್ ಮಾಡ್ತೀವಲ್ಲ. ಸೊ ನಾನು ಫಸ್ಟ್ ಡೇ ಸೆಕೆಂಡ್ ಡೇ ಬನ್ನಿ ನೀವು ಸ್ಟೋರಿಗೆ ಹೇಳಿ ಅಂತಲ್ಲ. ನನ್ಗೆ ಏನಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಅಂದ್ರೆ ಸಿನಿಮಾ ಅಂತ ಬಂದಾಗ ಸಿನಿಮಾ ಜಾಸ್ತಿ ಪ್ರೀತಿ ಇರೋದ್ರಿಂದ ಏನ್ ಮಾಡ್ತೀನಿ ಸ್ಕ್ರಿಪ್ಟ್ ಅಲ್ಲೂ ಕೂಡ ನಾನು ಇನ್ವಾಲ್ವ್ ಆಗ್ತೀನಿ. ಯಾಕಂದ್ರೆ ನನ್ಗೆ ಇಷ್ಟ, ಒಂದು ಸಿನಿಮಾ ನಾವು ಮಾಡ್ತೀವಿ ಅಂದಾಗ 100% ಎಫರ್ಟ್ ಹಾಕ್ಬೇಕು, 100% ನಾವು ಜನಕ್ಕೆ ಅದೇನು ಔಟ್ಪುಟ್ ಕೊಡ್ಬೇಕು ಅನ್ನೋದಕ್ಕೆ ನಾವು ಸ್ಕ್ರಿಪ್ಟ್ ಎಷ್ಟು ಇನ್ವಾಲ್ವ್ ಆಗ್ತೀವೋ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಸ್ಕ್ರಿಪ್ಟ್ ಕತೆ ಕೇಳಿದ್ವಿ, ನಾವು ಸೆಟ್ಗೆ ಹೋದ್ವಿ, ಸೀನ್ ಪೇಪರ್ ನೋಡಿದ್ವಿ, ಆಕ್ಟ್ ಮಾಡಿದ್ವಿ ಅನ್ನೋದಕ್ಕಿಂತ ಯಾವತ್ತ ಸ್ಕ್ರಿಪ್ಟ್ ನೋಡೋಕೆ ತಗೊಂತೀವಲ್ಲ ಆಗ ರಿಯಲ್ ಕ್ಯಾರೆಕ್ಟರ್ ಇಂದ ನಾವು ಹಾಗಾಗಿ ಪ್ರತಿಯೊಂದು ಸ್ಕ್ರಿಪ್ಟ್ ಅಲ್ಲೂ ಕೂಡ ತುಂಬಾ ಇನ್ವಾಲ್ವ್ ಆಗ್ತೀನಿ. ಡೈರೆಕ್ಟರ್ಸ್ಗೆಲ್ಲ ಅದೊಂದು ತುಂಬಾ ಖುಷಿ. ನಾನು ಇವಾಗವರೆಗೂ ಮಾಡಿರೋ ಪ್ರತಿ ಡೈರೆಕ್ಟರ್ ಜೊತೆ ಇನ್ನೊಂದು ಸಿನಿಮಾ ಓಕೆ ಆಗಿದೆ. ಸೊ ಅದೇ ಯಾಕೆಂದ್ರೆ ಅದಕ್ಕಿಂತ ಏನೇನ್ ಬೇಕು. ಸೊ ಅದೇ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ಟೆಡಿ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾಗೆ ಆಫರ್ ನೆಕ್ಸ್ಟ್ ಪ್ಲಾನ್ ಮಾಡ್ತಿದ್ದಾರೆ. ಸೊ ಒಂದು ಡೈರೆಕ್ಟರ್ ಸೇಮ್ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಆಫರ್ ಮಾಡ್ತಾ ಇದಾರೆ ಅಂದಾಗ ಅದಕ್ಕಿಂತ ಖುಷಿ ಒಬ್ಬ ನಟಿಗೆ ಏನಿರಲ್ಲ. ಸೊ ಐ ಆಮ್ ಪ್ರೂವ್ಡ್ ಆಕ್ಚುಲಿ ಒಬ್ಬ ಪ್ರೊಡ್ಯೂಸರು ನಮ್ಮ ನಂಬಿ ಇನ್ನೊಂದು ಸಿನಿಮಾ ಕೊಡ್ತೀರ ಅಂದಾಗ ಅದಕ್ಕಿಂತ ಖುಷಿ ಏನಿರಲ್ಲ. ಅದಕ್ಕೆ ಸೊ ಅದೊಂದು ಖುಷಿ. ಮತ್ತೆ ಈಗ ಕೆಲವೊಂದಿಷ್ಟು ಜನರು ಸ್ಕ್ರಿಪ್ಟ್ ಹೇಗಿರುತ್ತೆ ಅಥವಾ ಕೆಲವೊಂದಿಷ್ಟು ಜನರು ಒಬ್ರು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಅವರ ಸಿನಿಮಾಗಳ ಮೇಲೆ ಅಥವಾ ಅವ್ರು ಕೊಟ್ಟಿರುವಂತಹ ಹೈಟ್ ಚಿತ್ರಗಳು ಅಥವಾ ಅವರು ಕೆಲವೊಂದಿಷ್ಟು ಹೊಸಬ್ರು ಬರ್ತಾರೆ ಅವ್ರಿಗೂ ಕೂಡ ಅವಕಾಶ ಕೊಡುವಂತ ನಿಟ್ಟಿನಲ್ಲಿ ಅಥವಾ ಅವ್ರ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗ್ತೀರಾ ಅಥವಾ ನೀವು ಹೇಳ್ತಾ ಇದ್ರಿ ಕಂಪ್ಲೀಟ್ ನಾನು ನೋಡ್ತೀನಿ ಒಬ್ರೊಬ್ರು ಒಂದೊಂದು ಲೈನ್ ಅನ್ನ ಅಥವಾ ಒಂದಿಷ್ಟಕ್ಕೆ ಅಂತ ಹೇಳ್ಬಿಟ್ಟು ಸೀಮಿತರಾಗಿ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ನಿಮ್ಮ ಆಯ್ಕೆ ಹೇಗಿರುತ್ತೆ? ನೀವೇ ಫೈನಲ್ ಡಿಸಿಷನ್ ಅಥವಾ ನೀವು ಯಾವ್ದಾದ್ರು ಬೇರೆಯವ್ರನ್ನ ಸಜೆಷನ್ಸ್ ಕೇಳ್ತೀರಾ? ಹೇಗಿರುತ್ತೆ ಇದು? ಇಲ್ಲ, ಸ್ಟೋರಿ ಹೇಳಿದ್ಮೇಲೆ ನಂಗೆ ಸ್ಟೋರಿ ಇಷ್ಟ ಆದ್ಮೇಲೆ ನಾನೇ ಫೈನಲ್ ಡಿಸಿಷನ್ ನಾನೇ ತಗೊಳ್ತೀನಿ. ಯಾಕಂದ್ರೆ ಎಟ್ ದ ಎಂಡ್ ಇಟ್ ಟಾರ್ಗೆಟ್ ನಾವೇ ಅದಕ್ಕೆ ಅಲ್ವಾ? ಯಾಕಂದ್ರೆ ಅದಕ್ಕೆ ನ್ಯಾಯ ಮಾಡ್ಬೇಕಾದ್ರೆ ನಾವೇ ಆಗಿರೋದ್ರಿಂದ ಅದು ನಮ್ಗೆ ಇಷ್ಟ ಆಯ್ತು ಅಂದ್ರೆ ಬಹಳಷ್ಟು ಸ್ಟೋರೀಸ್ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಕೆಲವೊಬ್ರು ಕಾಮಿಡಿನೇ ಮಾಡ್ತಾರೆ, ಕೆಲವೊಬ್ರು ಸೀರಿಯಸ್ ಆಕ್ಷನ್ ಇರುತ್ತೆ. ಸೊ ನನ್ಗೆ ಯಾವ ತರದ ಒಂದು ಜಾನರ್ಗಳು ಇಷ್ಟ ಆಗುತ್ತೆ ಅನ್ನೋದು ನನ್ಗೇನಂದ್ರೆ ಎಲ್ಲಾ ತರ ಒಂದು ಜಾನರ್ ಟಚ್ ಮಾಡ್ಬೇಕು. ಅಂದ್ರೆ ಭಾರ್ಗವ್ ಅಂದ್ರೆ ಇದೇ ತರ ಸಿನಿಮಾ ಮಾಡ್ತಾನೆ ಅಂತಲ್ಲ, ಎಲ್ಲಾ ತರ ಸಿನಿಮಾ ಮಾಡ್ಬೋದು, ಇಟ್ಕೊಂಡು ಎಲ್ಲಾ ಜಾನರ್ ಟಚ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಎಲ್ಲಾ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಒಂದ್ ಮೂಡಿಸ್ಬೇಕು. ಸೊ ಹಾಗಾಗಿ ನಾನ್ ಮಾಡಿರೋ ಸಿನಿಮಾಗಳೆಲ್ಲ ಡಿಫ್ರೆಂಟ್ ಜಾನರ್ಸ್. ಸೊ ಇದೊಂದೇ ಜಾನರ್ ಸ್ಟಿಕ್ ಆನ್ ಆಗ್ತೇನೆ ಅನ್ನೋದು ಬೇಡ, ಯಾಕಂದ್ರೆ ಡಿಫ್ರೆಂಟ್ ಜಾನರ್ಸ್ ಟಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಆರ್ಟಿಸ್ಟ್ ಅಂತ ಆಗುತ್ತೆ ಅಂತ. ಸೊ ನಮ್ಮ ರಾಜಣ್ಣ ಅವರು, ನಮ್ಮ ರಾಜ್ಕುಮಾರ್ ಅವರು ಅಭಿಮಾನಿಯಾಗಿ ಏನಂದ್ರೆ ಪ್ರತಿಯೊಂದು ಜಾನರ್ ಇಂಥದ್ದು ಮಾಡಿಲ್ಲ ಅಂತಿಲ್ಲ, ಎಲ್ಲಾ ತರ ಜಾನರ್ ಮಾಡಿದ್ದಾರೆ. ಸೊ ಅವರ ಕಟ್ಟ ಅಭಿಮಾನಿಯಾಗಿ ನಾನು ಆ ತರ ಒಂದು ಪ್ರಯತ್ನ ಮಾಡೋಣ ಅಂತ. ಜೊತೆಗೆ ಈಗ ಈ ಸೋಲು ಗೆಲುವು ಅಂತ ಹೇಳಿ ಬಂದಾಗ ಸಾಕಷ್ಟು ಸಿನಿಮಾಗಳು ಬರುತ್ತೆ, ಅಥವಾ ಸೋತಾಗ ಏನು ಬೀಳದೆ ಅಥವಾ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಅಂತ ಏನೋ ಹೇಳ್ತಾರಲ್ಲ. ಸೊ ಹಾಗಾಗಿ ಈ ಸೋಲು ಗೆಲುವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ಮೂವಿ ರಿಲೀಸ್ ಆಗಿದೆ, ಕೆಲವೊಂದಿಷ್ಟು ಜನರು ನಿಮಗೆ ಹೇಳುವಂತಹ ಏನು ಅವರವರ ಒಪಿನಿಯನ್ಸ್ ಅವ್ರವ್ರಿಗಿದ್ದೇ ಇರುತ್ತೆ. ಜೊತೆಗೆ ಇಲ್ಲಿ ಟೀಮ್ ವರ್ಕ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ಶೇರ್ ಮಾಡಿ. ಅದೇ ಅಂದ್ರೆ ನಾವು ಸೋತ್ರೇನೆ ಗೆಲ್ಲಕ್ ಸಾಧ್ಯ. ಈ ಸೋಲು ಗೆಲುವು ಅಂತ ಬಂದಾಗ ನಮ್ಮ ಈ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಮೇನ್ ನನ್ನ ವಿನ್ ಮಾಡ್ಸೋರು ಜನ. ಸೊ ನಮ್ಮ ಜನ ಹೆಂಗೆ ಅಂತ ಹೇಳಿದ್ರೆ ಯಾವ ತರ ಸಿನಿಮಾನ ಅವ್ರು ಇಷ್ಟಪಡ್ತಾರೆ ಅಂತ ಇದುವರೆಗೂ ಯಾರು ಗೊತ್ತಿಲ್ಲ. ಹೌದು, ಯಾಕಂದ್ರೆ ಒಂದೊಂದ್ಸಲ ಒಂದೊಂದ್ ಥಿಂಕಿಂಗ್ ಇರುತ್ತೆ, ಒಂದೊಂದ್ಸಲ ಒಂದೊಂದ್ ಟ್ರೆಂಡ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನಿಜ. ಒಂದೊಂದ್ಸತಿ ಅನ್ಸುತ್ತೆ ನಮ್ಗೆ ಬಹಳಷ್ಟು ಇಷ್ಟ ಆಗಿರೋ ಸಿನಿಮಾ, ಈ ಸಿನಿಮಾ 100% ಒಂದು ದೊಡ್ಡ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಜನಕ್ಕೆ ಇಷ್ಟ ಆಗಿರಲ್ಲ. ಅಂದ್ರೆ ಜನದ ಟೇಸ್ಟ್ ಹೆಂಗೆ ಅಂದ್ರೆ
ಯಾವ ಸಿನಿಮಾನ ಇಷ್ಟಪಡ್ತಾರೆ, ಯಾವ ಸಿನಿಮಾ ಇಷ್ಟಪಡಲ್ಲ ಅನ್ನೋದು ಹ್ಮ್ ಹ್ಮ್ ಅಂದ್ರೆ ಪ್ರತಿಯೊಬ್ಬ ಎಲ್ಲಾ ಸಿನಿಮಾನು ಗೆಲ್ಲಕ್ಕೆ ಡೈರೆಕ್ಟರ್ ಮಾಡ್ತಾರೆ, ಪ್ರೊಡ್ಯೂಸರ್ಸ್ ಮಾಡ್ತಾರೆ. ಹ್ಮ್ 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 ಬಟ್ ಜನ ಯಾವ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋದು ಅದು ಇವತ್ತು ಕೂಡ ಅದೊಂದು ಮಿಸ್ಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ ಇಂಡಸ್ಟ್ರಿ, ಅದರ ಆಯ್ಕೆ, ಕತೆ ಇದೆಲ್ಲವೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅವರವರ ಜೀವನ ಜೊತೆಗೆ ಜೀವನ ಶೈಲಿ ಎಲ್ಲವನ್ನೂ ಕೂಡ ಬದಲು ಮಾಡುವಂತಹ ಶಕ್ತಿ ಕಂಪ್ಲೀಟ್ ಆಗಿ ಅದರಲ್ಲಿ ಇರುತ್ತೆ. ಈ ಕುರಿತಂತೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ನಾನು ನನ್ನ ಲೈಫ್ ನಲ್ಲಿ ತಿಳಿಸ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ನ ಬಳಿಕ. BNTV, ಇದು ನಿಮ್ಮ ಧ್ವನಿ.